ಸೊ ಈ ರೀತಿಯಾದ ವಿಷಯಗಳು ಸಣ್ಣ ಪುಟ್ಟದ್ದು ತುಂಬ ನಡೀತಾ ಹೋಗುತ್ತೆ. ಅದನ್ನು ಹೈಲೈಟ್ ಮಾಡ್ಕೊಂಡು ಏನೋ ಹೇಳೋದು. ಸೊ ನಿನ್ನ ಹತ್ರ ನಾನು ರೆಸ್ಪೆಕ್ಟ್ ಕಲಿಬೇಕಾಗಿಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ. ಅವ್ರು ಎಷ್ಟು ಬ್ಲೇಮ್ ಮಾಡ್ತಾರಲ್ಲ ಆ ವಿಚಾರಕ್ಕೆ ನನಗೆ ಇಷ್ಟ ಆಗಲ್ಲ. ನನ್ನನ್ನು ಮಾತ್ರ ಅಲ್ಲ, ತುಂಬ ಜನರನ್ನ ಬ್ಲೇಮ್ ಮಾಡ್ತಾರೆ. ಆ್ಯಂಡ್ ಆ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅವ್ರನ್ನ ಯೂಸ್ ಮಾಡಿಕೊಂಡು ಆ ಸ್ಟೆಪ್ಪನ್ನು ಹತ್ಕೊಂಡು ಅವ್ರು ಹೋಗಿದ್ದಾರೆ ಅನ್ನೋ ಥರ ಅನ್ಸುತ್ತೆ. ಪ್ರತಿಯೊಬ್ಬರೂ ಆ ರೀತಿ ಕಾಣಿಸುತ್ತೆ, ಯಾರು ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೋ ಆ ವಿಚಾರವಾಗಿ. ಈ ಒಂದು ಕಾರ್ಡ್ ಕೊಡುವಂಥ ಸನ್ನಿವೇಶ ಬಂದಾಗ ಕೂಡ ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಸಮ್ವೇರ್ ಐ ಫೆಲ್ಟ್ ಲೈಕ್ ಅವ್ರೇನಾದ್ರು ಟಚ್ ಮಾಡಿದ್ರೆ ನಂಗೆ ತುಂಬ ಇರಿಟೇಟ್ ಆಗುತ್ತೆ ಅನ್ನೋ ಥರ. ಸೊ ಹಾಗಾಗಿ ನಾನು ಹಗ್ ಕೂಡ ಮಾಡಲಿಲ್ಲ, ನಾನು ಹಾಗೆ ಬಂದೆ. ಅಂದರೆ ಇನ್ನು ಬಂದ್ರ ಮೇಲೆ ಆದ್ರೆ ಏನು ಭೇಟಿ ಆಗೋದು ಆ ಥರದ್ದು ಏನಾದ್ರು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸಿ ನಾವೆಲ್ಲರೂ ಆರ್ಟಿಸ್ಟ್ ಆಯ್ತಾ, ಎಲ್ಲೋ ಒಂದು ಸನ್ನಿವೇಶದಲ್ಲಿ ನಾವು ಸಿಗ್ತೀವಿ, ಯಾವುದೋ ಒಂದು ಶೂಟಿಂಗಲ್ಲಿ ನಾವು ಸಿಗ್ತೀವಿ ಅಥವಾ ಯಾವುದೋ ಪ್ರೋಗ್ರಾಮಲ್ಲಿ ಸಿಗ್ತೀವಿ ಅಂದಾಗ ಹಾಯ್ ಹಲೋ ಹೇಳ್ಬೋದು. ಬಟ್ ಮನಸ್ಸಿಂದ ಅವ್ರ ಜೊತೆ ಟಚಲ್ಲಿರೋದಕ್ಕೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ತೋರಿಸಿದಂಥ ಮುಖಗಳು ಬಹಳಷ್ಟಿದ್ದಾವೆ. ಸೊ ಅಷ್ಟು ಮುಖಗಳನ್ನು ತೋರಿಸ್ಬಿಟ್ಟಾಗ ನನಗೆ ಯಾವುದನ್ನು ನಂಬಬೇಕು ಅಂತ ಅನ್ಸಲ್ಲ. ಒಂದು ನನ್ನ ಹತ್ರನೇ ಬರಬಾರ್ದಾಗಿತ್ತು, ಇಲ್ಲ ಬಂದ ಮೇಲೆ ಅಷ್ಟು ಮುಖಗಳನ್ನು ನನಗೆ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ನಾನು ಅವ್ರಿಗೇನು ಕೆಟ್ಟದ್ದು ಮಾಡಿರಲಿಲ್ಲ. ನಾನು ಏನಾದರೂ ಕೆಟ್ಟದ್ದು ಮಾಡಿದಿದ್ರೆ ಅವರು ಈ ರೀತಿ ಬಿಹೇವ್ ಮಾಡೋದಾಗಿರ್ಬೋದು ಅಥವಾ ವಿಚಾರಗಳನ್ನು ಹೊರಗೆ ಹಾಕಿರೋದಾಗಿರ್ಬೋದು, ಬ್ಲೇಮ್ ಮಾಡೋದಾಗಿರ್ಬೋದು ನಾನು ತಗೊಳ್ಬಹುದಾಗಿತ್ತೇನೋ. ಅವರು ಎಲ್ಲಿ ತನಕ ಓಕೆ ಓಕೆ ಅನ್ನೋ ಥರ ಇರ್ತಾರೆ, ನಮ್ಮಿಂದ ದೂರ ಹೋದ್ಮೇಲೂ ಕೂಡ ಓಕೆ ಓಕೆ ಅನ್ನೋ ಥರ ಇರ್ತಾರೆ ಅಂತಂದರೆ ಪೇರೆಂಟ್ಸ್ ರೌಂಡ್ ಒಂದಾಗುತ್ತೆ. ಈ ಪೇರೆಂಟ್ಸ್ ರೌಂಡ್ ಆದಾಗ ಅಲ್ಲಿ ತನಕ ಎನಿಮಿ ಅನ್ನೋ ರೀತಿಯಲ್ಲಿ ವಿನಯ್ ಜೊತೆ ಆಗಲಿ ತುಕಾಲಿ ಜೊತೆಲಾಗಲಿ ಫೈಟ್ ಮಾಡ್ತಿರ್ತಾರೆ. ಪೇರೆಂಟ್ಸ್ ಬಂದು ಏನೋ ಹೇಳ್ತಾರೆ, ಅವ್ರು ಹಿಂಟ್ ಕೊಡ್ತಾರೋ ಅಥವಾ ಎಕ್ಸ್ಪ್ರೆಸ್ ಯಾವ ರೀತಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಆ ಎನಿಮಿಗಳ ಜೊತೆ ಒಂದಾಗ್ಬಿಡ್ತಾರೆ. ಎನಿಮಿ ಅಂತಾನೆ ಬಾಯ್ ಬಿಟ್ಟು ಹೇಳ್ತಿರ್ತಾರೆ, ಆ ಎನಿಮಿಗಳ ಜೊತೆ ಒಂದಾಗ್ಬಿಡ್ತಾರೆ. ಸೊ ಇವರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರನ್ನ ಹೈಲೈಟ್ ಮಾಡ್ತಾರೆ ಬ್ಲೇಮ್ ಮಾಡೋದ್ರಲ್ಲಿ. ಆ ವಿಚಾರಗಳಲ್ಲಿ ಬಲಿಯಾದಂಥವ್ರು ಪ್ರಾಬಬ್ಲಿ ಕಾರ್ತಿಕ್, ನಾನು, ಈ ರೀತಿ ಹೋಗುತ್ತೆ. ಆ್ಯಂಡ್ ಅವ್ರಿಗೆ ಬೇಕು ಅಂತಂದಾಗ ಅವ್ರ ವಿಷಯಗಳನ್ನ ಅವ್ರ ಪರ ಮಾಡ್ಕೊಳ್ಳೋದಕ್ಕೆ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತಾರೆ. ಅವ್ರ ವಿಷಯನ ಅವ್ರು ಪ್ರೂವ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ. ಸೊ ಆ ಒಂದು ವಿಚಾರ ನನಗೆ ಆ್ಯಸ್ ಅ ಪರ್ಸನ್ ಅವ್ರು ಇಷ್ಟ ಆಗಲ್ಲ. ಬಟ್ ಆ್ಯಸ್ ಅ ಕಂಟೆಸ್ಟೆಂಟ್ ನೆಸೆಸರಿ, ಗೇಮಲ್ಲಿ ಎಲ್ಲವೂ ಇರಬೇಕು, ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ಅ ಕಂಟೆಸ್ಟೆಂಟ್ ಶಿ ಇಸ್ ಡೂಯಿಂಗ್ ಗುಡ್. ಬಟ್ ಆ್ಯಸ್ ಅ ಪರ್ಸನ್ ನನಗೆ ಅವ್ರು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಅವ್ರನ್ನ ಟಚಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂದರೆ ಇದು ಫ್ಯಾಮಿಲಿ ರೌಂಡ್ ಈ ಥರ ರೌಂಡ್ ನಡೆದಾಗ ಕಂಪ್ಲೀಟ್ ಚೇಂಜ್ ಆಗೋದ್ರು ಅಂತ ಸಂಗೀತ ನಿಮಗೆ ಗೊತ್ತಿರುತ್ತೆ, ನೋಡಿರ್ತಾರೆ. ಎನಿಮಿಗಳೆಲ್ಲ ಫ್ರೆಂಡ್ಸ್ ಆಗ್ತಾರೆ ಆಬ್ವಿಯಸ್ಲಿ. ಅಂದರೆ ಅವ್ರು ಬಂದು ಏನು ಹೇಳ್ತಾರೋ ಯಾವ ರೀತಿಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಚೇಂಜ್ ಆಗ್ತಾರೆ. ಸಿ ಚೇಂಜ್ ಇನ್ ಯುವರ್ ಬಿಹೇವಿಯರ್ ಶೋಸ್. ನೀನು ಏನೋ ಒಂದು ಮಾಡಬೇಕು, ಹೌದು. ಎನಿಮಿನ ಸಡನ್ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಈ ರೀತಿಯಾಗಿ ಬ್ಲೇಮ್ ಮಾಡ್ತಾರೆ ಅಥವಾ ಫ್ಲಿಪ್ ಆಗ್ತಾರೆ, ಮುಖಗಳನ್ನು ತೋರಿಸಿದಾರೆ ಅನ್ನೋ ಕಾರಣಕ್ಕೆ ನನಗೊಂದು ಹಕ್ಕು ಕೊಡಬೇಕು ಅಂತಾನೆ ಅನಿಸ್ಲಿಲ್ಲ. ಸೊ ಈವನ್ ಇಫ್ ವಿ ಆರ್ ನಾಟ್ ಎನಿಮೀಸ್, ನಾವು ಎನಿಮಿ ಅಂತ ಟ್ರೀಟ್ ಮಾಡ್ಕೊಂಡಿಲ್ಲ. ಕಂಟೆಸ್ಟೆಂಟ್ಸ್ ಅಂತ ಅಷ್ಟೇ, ಅಂದರೆ ಫ್ರೆಂಡ್ಸ್ ಆಗಿದ್ವಿ, ದೂರ ಆದ್ವಿ. ಅದಾದ್ಮೇಲೆ ಅವ್ರು ಎನಿಮಿ ಆಗಲಿಲ್ಲ, ಎನಿಮಿಟಿ ಇರಲಿಲ್ಲ ನಮ್ಮಲ್ಲಿ. ಬಟ್ ಬ್ಲೇಮ್ ಮಾಡೋದಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಈ ಒಂದು ಎನಿಮಿಟಿ ಇಲ್ದೇನೆ ಒಂದು ಹಗ್ ಮಾಡಬೇಕು ಅಂತ ಅನಿಸಿಲ್ಲ ಅಂತಂದಾಗ ನೀವು ಎನಿಮಿ ಅಂತ ಟ್ರೀಟ್ ಮಾಡಿದವ್ರ ಜೊತೆನಲ್ಲಿ ಹೆಂಗೆ ಚೆನ್ನಾಗಿರೋದಕ್ಕೆ ಸಾಧ್ಯ? ವಿಚ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನನಗದು ಅರ್ಥ ಇವತ್ತುವರೆಗೂ ಆಗಿಲ್ಲ, ಅದು ಹೇಗೆ ಸಾಧ್ಯ ಅಂತ. ನಿಮ್ಮನ್ನು ಅಥವಾ ಕಾರ್ತಿಕ್ ಅವ್ರನ್ನ ಇವರನ್ನೆಲ್ಲ ಬಳಸ್ಕೊಂಡು ಮುಂದೆ ಮೇಲ್ ಬರ್ತಿದ್ದಾರೆ, ಸಂಗೀತ ಮೇಲ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ಆ ಫೀಲ್ ಇದೆಯಾ ಅಂತ ಬಳಸ್ಕೊಳ್ಳೋ ಪ್ರಯತ್ನ ಆಗಿತ್ತು ನನ್ನ ವಿಚಾರದಲ್ಲಿ. ಬಟ್ ಗೊತ್ತಲ್ಲ, ನನ್ನ ವಾಯ್ಸ್ ಸ್ವಲ್ಪ ಜೋರು, ಯಾವುದನ್ನು ನಾನು ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ. ಸೊ ಅದರಿಂದ ನಾನು ಅದೇನೇ ಹೇಳಿದ್ನಲ್ಲ, ವಿಷಯನೇ ಇಲ್ದರೆ ನನ್ನನ್ನು ಎನಿಮಿ ಅಂತ ಅವರು ನೋಡಿದಾಗ ಅಥವಾ ನನಗೆ ಇಷ್ಟ ಇಲ್ಲ, ನನ್ನನ್ನು ಸೇವ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಸಿ ನಮ್ಮ ಕೈಯಲ್ಲಿ ಇದ್ದಾಗ ನಮಗೇನು ನಿರ್ಧಾರಗಳನ್ನ ತಗೋಬೇಕು ಅಂತ ಅನ್ಸುತ್ತೋ ಅದನ್ನು ನಾವು ತಗೊಂಡಿರ್ತೀವಿ. ಅದಕ್ಕೆ ಅವರು ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಬೇಕು ಅಂತಿರಲ್ಲ ಒಂದು. ಇನ್ನೊಂದು, ಅವ್ರು ಅನ್ಕೊಂಡು ಹಾಗೆ ನಾವು ನಡಿಬೇಕು ಅಂತಂದರೆ ಅವರಿಂದ ನಾವು ಇನ್ಫ್ಲೂಯೆನ್ಸ್ ಆಗಬೇಕಾಗತ್ತೆ. ನಮ್ಗೆಲ್ಲ ಆಗಲಿಲ್ಲ. ಸೊ ಕಾರ್ತಿಕ್, ಎಸ್ ಐ ಫೀಲ್ ಅವರನ್ನು ತುಂಬ ಬಳಸ್ಕೊಂಡ್ರು ಅಂತ. ಅದಾದಮೇಲೆ ಕೆಲ ಸಮಯದವರೆಗೂ ವಿನಯ್ ಅಂತ ಅನ್ಸಿದ್ರು. ಅದಾದಮೇಲೆ ಪ್ರತಾಪ್, ಅದಾದಮೇಲೆ ನಮ್ರತಾ, ಸಿರಿ ಮ್ಯಾಮ್, ತುಂಬ ಆ ರೀತಿ ವಿಚಾರಗಳ ನಡೆಯುತ್ತೆ. ಸೊ ಒಂದೊಂದು ವಾರ, ಎರಡೆರಡು ವಾರಕ್ಕೆ ಯಾರ್ಯಾರನ್ನೋ ಬಳಸ್ಕೊಂಡ್ರು ಅನ್ನೋದು ಕಾಣಿಸ್ತಾ ಇತ್ತು ಮನೆ ಒಳಗಡೆ. ನಾನು ಹೊರಗಡೆ ಬಂದು ಎಪಿಸೋಡ್ಸ್ ನೋಡಿಲ್ಲ, ಒಳಗಡೆನೆ ಕಾಣಿಸ್ತಾ ಇತ್ತು. ನೀವು ಕಾರ್ತಿಕ್ ಅವ್ರ ಜೊತೆ ಏನಾದರೂ ಇದ್ರ ಬಗ್ಗೆ ಮಾತಾಡಿದ್ದೀರಾ ಅಂತ, ಈ ಥರದ್ದು ಆಗ್ತಿದೆ ಅಂತ? ಕೆಲವೊಮ್ಮೆ ತೀರಾ ಕೆಟ್ಟದಾಗ ಕಾಣಿಸ್ತಿದೆ ಅಂತ ಅನ್ನಿಸಿದಾಗ ಎಕ್ಸ್ಪ್ರೆಸ್ ಮಾಡಿರುವಂಥದ್ದಿದೆ. ಆ್ಯಂಡ್ ಯಾವುದೋ ಒಂದು ವಿಚಾರ ಅವರಲ್ಲ, ನಮಗೆ ಗೊತ್ತಿರೋಂಥ ಸಂಗೀತ ಅಲ್ಲ ಅಂತ ಅಂದಾಗ ಅವ್ರು ಯಾವುದೋ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿರ್ತಾರೆ, ಸಾರಿ ಅಂತ ಕೇಳಿರ್ತಾರೆ, ನಾನು ಇನ್ಯಾವತ್ತೂ ನಂಬಿಕೆ ದ್ರೋಹ ಮಾಡಲ್ಲ ಅಂತ ಹೇಳಿರ್ತಾರೆ. ನನ್ನ ಈ ಒಂದು ವ್ಯಕ್ತಿತ್ವ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ತುಂಬ ಕೆಟ್ಟದಾಗಿದ್ದೀನಿ, ಆ ಕೆಟ್ಟು ಇದನ್ನ ನಾನು ಸಾರಿ, ನಾನು ಈ ರೀತಿ ಇನ್ನೊಂದ್ಸತಿ ಮಾಡಲ್ಲ ಅಂತ ಹೇಳಿರ್ತಾರೆ. ಆಚೆ ಬಂದ್ಬಿಟ್ಟು ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಸಿ ಇಫ್ ಯು ರಿಯಲಿ ವಾಂಟ್ ಟು ಕನ್ಫೆಸ್ ಮಾಡಬೇಕು.
ಇಲ್ಲ ಅಂತಂದ್ರೆ ಅದೇನ್ ಮ್ಯಾಟ್ರೇ ಆಗಲ್ಲ. ಅದ ಆಲ್ರೆಡಿ ಹಳೇದಾಗಿತ್ತು ಟಾಪಿಕ್, ಅದನ್ನ ಕನ್ಫ್ಯೂಸ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ, ತೇಲಿಸ್ಕೊಂಡು ಹೋಗ್ಬೋದಾಗಿತ್ತು. ಅಂಡ್ ಸಿ ಐ ಆಮ್ ಸಚ್ ಅ ಪರ್ಸನ್ ದಟ್ ತುಂಬಾ ವಿಷಯಗಳನ್ನ ನಾನು ಸೀರಿಯಸ್ ಆಗಿರೋದನ್ನು ಕೂಡ ಲೈಟ್ ಆಗೇ ತಗೋತೇನೆ. ಸೊ